ನಮ್ಮ ಡೆವಲಪ್ಮೆಂಟಲ್ ಮೈಲ್ಸ್ಟೋನ್ ಸರಣಿಯ ಮೊದಲ ಭಾಗವನ್ನು ನೀವೆಲ್ಲ ತುಂಬಾನೇ ಪ್ರೀತಿಯಿಂದ ಬರಮಾಡಿಕೊಂಡಿದ್ದೀರಿ. ಅದಕ್ಕೆ ನನ್ನ ಥ್ಯಾಂಕ್ಸ್. ಇವತ್ತು ನಾವು ಪ್ರವೇಶಿಸುತ್ತಿರುವುದು ಆ ಕಥೆಯ 2ನೇ ಭಾಗಕ್ಕೆ, 3ರಿಂದ 6 ತಿಂಗಳ ಮಗುವಿನ ಸುವರ್ಣಕಾಲ. ಈ 3 ತಿಂಗಳು ಇದೆಯಲ್ಲ, ಅದು ಮಗುವಿನ ಬದುಕಿನಲ್ಲಿ ಅದ್ಭುತಗಳ ಕಾಲ ಕಣ್ರಿ. ಪೋಷಕರಾಗಿ ನಾವು ಇಲ್ಲಿ 3 ಸೂತ್ರಗಳನ್ನು ನೆನಪಿಟ್ಟುಕೊಳ್ಳಬೇಕು. ಮಾನಿಟರ್ ಅಂದ್ರೆ ಆ ಪುಟ್ಟ ಜೀವದ ಪ್ರತಿ ಚಲನೆಯನ್ನು ಗಮನಿಸುವುದು. ಸ್ಟಿಮ್ಯುಲೇಟ್, ಅವರ ಆ ಚಲನೆಗೆ ಪ್ರೀತಿಯಿಂದ ಪ್ರೋತ್ಸಾಹ ನೀಡುವುದು. ಮತ್ತು ಇಂಟರ್ವೆನ್ಷನ್, ಅಲ್ಲಿ ಏನಾದರೂ ತೊಂದರೆ ಕಂಡರೆ ಸರಿಯಾದ ಸಮಯಕ್ಕೆ ಬೆನ್ನಿಗೆ ನಿಲ್ಲುವುದು. ಬನ್ನಿ, ತಡಮಾಡುವುದು ಬೇಡ. ಆ ಕಂದಮ್ಮಗಳ ಮುದ್ದಾದ ಜಗತ್ತನ್ನು ಒಂದೊಂದಾಗಿ ಬಿಚ್ಚಿಡುತ್ತಾ ಹೋಗೋಣ. ದೇಹದ ಮಾಯಾಲೋಕ, ಫಿಸಿಕಲ್ ಮೈಲ್ಸ್ಟೋನ್ಸ್. ಮೊದಲನೆಯದಾಗಿ ಗ್ರಾಸ್ ಮೋಟರ್ ಸ್ಕಿಲ್ಸ್, ಅಂದ್ರೆ ಈ ಪುಟ್ಟ ದೇಹದ ದೊಡ್ಡ ಮಾಂಸಖಂಡಗಳು ಹೀಗೆ ಜಾಗೃತವಾಗುತ್ತವೆ ನೋಡಿ. 3.5 ತಿಂಗಳಿಂದ 5 ತಿಂಗಳಾಗುವಾಗ ನೀವು ಆ ಮಗುವಿನ ಪುಟ್ಟ ಕೈಗಳನ್ನು ಹಿಡಿದು ನಿಧಾನವಾಗಿ ಎಳೆದರಿ ಸಾಕು, ತಾವೇ ಇಡೀ ದೇಹವನ್ನು ಮುಂದೆ ತಂದು ಕೂರಲು ಪ್ರಯತ್ನಿಸುತ್ತವೆ. ಅದೊಂದು ಅದ್ಭುತ ಕಣ್ರಿ. ಯಾರ ಸಹಾಯವೂ ಇಲ್ಲದೆ ಬದುಕಿನ ಭಾರವನ್ನು ಹೊರಲು ದೇಹ ರೆಡಿಯಾಗುವ ಮೊದಲ ಸಣ್ಣ ಪ್ರಯತ್ನ ಅದು. ಇನ್ನು 4.5ರಿಂದ 6 ತಿಂಗಳು ಬರುವಷ್ಟರಲ್ಲಿ ಮಗು ತನ್ನ 2 ಪುಟ್ಟ ಕೈಗಳನ್ನು ಮುಂದೆ ಊರಿ ಟ್ರೈಪಾಡ್ ಪೊಸಿಷನಲ್ಲಿ ಕೂರಲು ಕಲಿಯುತ್ತದೆ. ಅಷ್ಟೇನಾ, ಆ ಪುಟ್ಟ ಕಾಲಿನ ಮೇಲೆ ನೀವು ಮಗುವನ್ನು ನಿಲ್ಲಿಸಿದರೆ ಇಡೀ ದೇಹದ ತೂಕವನ್ನು ಆ ಪುಟ್ಟ ಪಾದಗಳು ತಡೆದುಕೊಳ್ಳುತ್ತವೆ ಮತ್ತು ಬೆನ್ನಿನ ಮೇಲಿಂದ ಹೊಟ್ಟೆಯ ಕಡೆಗೆ, ಅಂದರೆ ಕವುಚಿ ಬೀಳಲು ರೋಲ್ಸ್ ಬ್ಯಾಕ್ ಟು ಟಮ್ಮಿ ಒದ್ದಾಡುತ್ತವೆ. ಆ ಒದ್ದಾಟ ಇದೆಯಲ್ಲ, ಅದು ನಮ್ಮ ಬದುಕಿನ ಹೋರಾಟಕ್ಕಿಂತ ದೊಡ್ಡದು. ಇನ್ನು ಫೈನ್ ಮೋಟರ್ ಸ್ಕಿಲ್ಸ್, ಅಂದರೆ ಬೆರಳುಗಳ ಚಳಕ. ಮಗು ಬೋರ್ಲ ಮಲಗಿದ್ದಾಗ ಪಕ್ಕದಲ್ಲಿಟ್ಟ ಆಟಿಕೆಯನ್ನು ಕೈಚಾಚಿ ಹಿಡಿಯಲು ನೋಡುತ್ತದೆ. ಬೆನ್ನೆ ಮೇಲೆ ಮಲಗಿದ್ದಾಗ ತನ್ನದೇ ಕಾಲನ್ನು ಎತ್ತಿ ಆ ಪುಟ್ಟ ಪಾದಗಳನ್ನು ಕೈಯಿಂದ ಹಿಡಿದು ಆಟ ಆಡುತ್ತದೆ. ಒಂದು ಕೈಲಿತ್ತ ಜುಂಜುರು ಮುಟ್ಟನ್ನು ಇನ್ನೊಂದು ಕೈಗೆ ಬದಲಾಯಿಸುವುದು, ವಸ್ತುಗಳನ್ನು ಒಂದಕ್ಕೊಂದು ಕುಟ್ಟಿ ಸೌಂಡ್ ಮಾಡುವುದು, ಇವೆಲ್ಲವೂ ಆ ಪುಟ್ಟ ಕೈಗಳು ಜಗತ್ತನ್ನು ಸ್ಪರ್ಶಿಸಿ ಕಲಿಯುತ್ತಿರುವ ಪಾಠಗಳು. ಮಾತು ಮತ್ತು ಮೌನದ ನಡುವೆ, ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್. ಈಗ ಬರೋಣ ಅತ್ಯಂತ ರೋಮಾಂಚನಕಾರಿ ಘಟ್ಟಕ್ಕೆ, ಮಾತು. ಈ ಜಗತ್ತಿನಲ್ಲಿ ಎಷ್ಟೋ ಮಹಾನ್ ಭಾಷಣಕಾರರಿದ್ದಾರೆ, ಆದರೆ ಈ 3ರಿಂದ 6 ತಿಂಗಳ ಮಗುವಾಡುವ ಮೊದಲ ಮಾತು ಇದೆಯಲ್ಲ, ಅದರ ಮುಂದೆ ಜಗತ್ತಿನ ಯಾವ ಸಾಹಿತ್ಯವೂ ಸಾಲದು. ಈ ಹಂತದಲ್ಲಿ ಮಗು ಜಗತ್ತಿನ ಬೇರೆಲ್ಲ ಶಬ್ದಗಳ ನಡುವೆ ತನ್ನ ಹೆತ್ತ ಕರುಳಿನ, ಅಂದರೆ ಅಮ್ಮನ ಧ್ವನಿಯನ್ನು ಸ್ಪಷ್ಟವಾಗಿ ಗುರುತಿಸುತ್ತದೆ. ಯಾರಾದರೂ ಮಾತನಾಡಿಸಿದರೆ ಆ ಕಡೆ ಮುಖ ತಿರುಗಿಸಿ ರೆಸ್ಪಾನ್ಸ್ ಮಾಡುತ್ತದೆ. ದಾ 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 ಅನ್ನುವ ವ್ಯಂಜನ ಧ್ವನಿಗಳು, ಕಾನ್ಸನೆಂಟ್ ಸೌಂಡ್ಸ್ ಹೊರಬೀಳುವುದೇ ಇಲ್ಲಿ. ಅಷ್ಟೇ ಅಲ್ಲ ಕಣ್ರಿ, ಮಗುವಿಗೆ ತನ್ನ ಕಡೆಗೆ ಎಲ್ಲರೂ ನೋಡಬೇಕು ಅನ್ನೋ ಹಠ ಶುರುವಾಗುವುದೂ ಇಲ್ಲೇ. ಅದಕ್ಕಾಗಿಯೇ ಬೇರೆ ಬೇರೆ ಸೌಂಡ್ ಮಾಡುವುದು, ನಾಲಿಗೆ ಹೊರಗೆ ಹಾಕುವುದು, ಜೊಲ್ಲಿನಿಂದ ಬುರುಗು ತರಿಸುವುದು, ಇದೆಲ್ಲ ಆ ಪುಟ್ಟ ಜೀವ. ಮುಂದಿನದು ಕಾಗ್ನಿಟಿವ್ ಸ್ಕಿಲ್ಸ್, ಅಂದ್ರೆ ಮಗುವಿನ ಬುದ್ಧಿಶಕ್ತಿ ಹೇಗೆ ಕೆಲಸ ಮಾಡ್ತದೆ ನೋಡಿ. ತೂಗಾಡುವ ವಸ್ತುಗಳನ್ನ ಮಗು ಪದೇ ಪದೇ ಕೈಯಿಂದ ಹೊಡೆಯುತ್ತಿರುತ್ತದೆ. ನಮಗೆ ಅದು ಕೇವಲ ಆಟ ಅನ್ನಿಸಬಹುದು, ಆದ್ರೆ ಮಗುವಲ್ಲಿ ಟ್ರಯಲ್ ಅಂಡ್ ಎರರ್, ಅಂದ್ರೆ ಪ್ರಯತ್ನ ಮತ್ತು ತಪ್ಪಿನ ಮೂಲಕ ಕಲಿಯುತ್ತಾ ಇರುತ್ತದೆ. ಕೆಳಗೆ ಬಿದ್ದ ವಸ್ತುಗಳನ್ನ ಕಣ್ಣಿನಿಂದ ಹುಡುಕುವುದು, ದೊಡ್ಡ ಸೌಂಡುಗಳಿಗೆ ಹೆದರದೆ ರಿಯಾಕ್ಟ್ ಮಾಡುವುದು ಇಲ್ಲೇ. ಮತ್ತೊಂದು ಮುಖ್ಯ ವಿಷಯ, ಹಸಿವು. 6 ತಿಂಗಳು ಹತ್ತಿರ ಬರುತ್ತಿದ್ದಂತೆ ಮಗುವಿಗೆ ತಾಯಿಯ ಹಾಲಿನ ಹೊರತಾಗಿ ಬೇರೆ ಆಹಾರದ ಮೇಲೆ ಆಸಕ್ತಿ ಮೂಡುತ್ತದೆ. ಚಮಚ ಹತ್ತಿರ ತಂದಾಗ ತಾನಾಗಿಯೇ ಬಾಯಿ ಬಿಡುತ್ತದೆ ನೋಡಿ, ಅದು ಪ್ರಕೃತಿ ಕಲಿಸುವ ಪಾಠ. ಆರಂಭದಲ್ಲಿ ತಾಯಿಯ ಹಾಲು ಅಥವಾ ಫಾರ್ಮ್ಯುಲಾ ಹಾಲಿನ ಜೊತೆಗೆ ಮ್ಯಾಶ್ ಮಾಡಿದ ಬಾಳೆಹಣ್ಣು, ಬೇಯಿಸಿದ ಆಪಲ್ ಪ್ಯೂರಿ, ತರಕಾರಿ ಪ್ಯೂರಿ ಅಥವಾ ನಮ್ಮ ಕಡೆ ಮಾಡುವ ಬಿಳಿ ತಿಳಿನೀರು, ರಾಗಿ ಸರಿಗಳನ್ನ ಪರಿಚಯಿಸಬಹುದು. ಆದ್ರೆ ನೆನಪಿಡಿ ಗೆಳೆಯರೇ, ಏನೇ ಕೊಡುವ ಮುನ್ನ ನಿಮ್ಮ ವೈದ್ಯರ ಒಂದು ಸಲಹೆ ಇರಲಿ. ಮೊದಲ ಅಪ್ಪಟ ನಗು. ಇನ್ನು ಈ ಹಂತದಲ್ಲಿ ಮಗುವಿನ ಸಾಮಾಜಿಕ ಜೀವನ ಹೀಗಿರುತ್ತೆ ಗೊತ್ತಾ? ನೀವು ಮಗುವಿನ ಮುಂದೆ ಕಣ್ಣು ಮುಚ್ಚಿ ಪೀಕಬೂ ಅಥವಾ ನಮ್ಮ ಹಳ್ಳಿ ಕಡೆ ಆಡೋ ಅಕ್ಕಚ್ಚಿ ಕಣ್ಣಾಮುಚ್ಚಾಲೆ ಆಡಿದರೆ ಮಗು ಇಡೀ ಮನೆ ತುಂಬುವಂತೆ ನಗುತ್ತದೆ. ಆ ನಗುವಿಗೆ ಜಗತ್ತಿನ ಯಾವುದೇ ದುಃಖವನ್ನ ಮರೆಸುವ ಶಕ್ತಿಯಿದೆ. ಅವರ ಹೆಸರನ್ನ ಕರೆದರೆ ತಕ್ಷಣ ತಿರುಗಿ ನೋಡ್ತಾರೆ. ಈಗ ಬರುವ ನಗು ಕೇವಲ ರಿಫ್ಲೆಕ್ಸ್ ಅಲ್ಲ ಗೆಳೆಯರಿ, ಅದು ಮನಸ್ಸಿನ ಆಳದಿಂದ ಬರುವ ಅಪ್ಪಟ ನಗು. ಅವರ ಇಡೀ ಮುಖವೇ ಆ ನಗುವಿನಲ್ಲಿ ಅರಳಿ.
ಕನ್ನಡಿಯ ಮುಂದೆ ಕೂರಿಸಿದರೆ ಅದರಲ್ಲಿ ಕಾಣುವ ತನ್ನದೇ ಬಿಂಬವನ್ನು ಗುರುತಿಸದೆ ಯಾರೋ ಬೇರೆ ಮಗು ಅಂದ್ಕೊಂಡು ಮುಟ್ಟಲು ಹೋಗ್ತದೆ. ತಂದೆ ತಾಯಿ ಹತ್ತಿರ ಬಂದಾಗ ಎತ್ತಿಕೊಳ್ಳಿ ಅಂತ 2 ಪುಟ್ಟ ಕೈಗಳನ್ನು ಚಾಚುತ್ತದೆ ನೋಡಿ. ಆ ಸ್ಪರ್ಶಕ್ಕಾಗಿ ಇಡೀ ಜಗತ್ತನ್ನೇ ಧಾರೆ ಎರೆಯಬಹುದು ಅನ್ನಿಸುತ್ತದೆ. ಆ ಜಗತ್ತನ್ನು ಅರಳಿಸುವುದು ಹೇಗೆ? ಸರಿ, ಮೈಲಿಗಲ್ಲುಗಳೇನೂ ಗೊತ್ತಾಯ್ತು. ಆದ್ರೆ ಪೋಷಕರಾಗಿ ಆ ಪುಟ್ಟ ಮನಸ್ಸನ್ನು ನಾವು ಹೀಗೆ ಪ್ರೋತ್ಸಾಹಿಸಬೇಕು? ಕೆಲವು ಸುಲಭವಾದ ಟಿಪ್ಸ್ ಹೇಳ್ತೀನಿ ಕೇಳಿ. ಮೊದಲನೇದು, ಸ್ಟಿಮ್ಯುಲೇಟ್ ವಿಷನ್. ಮಗುವಿನ ದೃಷ್ಟಿ ಸಾಮರ್ಥ್ಯ ಹೆಚ್ಚಿಸಲು ಬೇರೆ ಬೇರೆ ದೂರದಿಂದ ಸಣ್ಣ ಟಾರ್ಚ್ ಬೆಳಕನ್ನು ತೋರಿಸಿ. ಕಣ್ಣಿಗೆ ನೇರವಾಗಿ ಹೊಡೆಯಬೇಡಿ. ಕನ್ನಡಿಯಲ್ಲಿ ಅವರ ಮುಖ ತೋರಿಸಿ ನೀವೇ ದೊಡ್ಡ ದೊಡ್ಡ ಹಾವಭಾವಗಳನ್ನು ಮಾಡಿ ತೋರಿಸಿ. ಮಗು ಅದನ್ನು ನೋಡಿ ಕಲಿಯುತ್ತದೆ. ಎರಡನೇದು, ಗೋ ಗಾಗ. ಅಂದ್ರೆ ಮಗುವಿನ ಜೊತೆ ಮಾತು ನಿಲ್ಲಿಸಬೇಡಿ. ನೀವು ದಿನಪೂರ್ತಿ ಏನೇ ಮಾಡಿದ್ರೂ ಅದನ್ನ ಮಗುವಿನ ಹತ್ತಿರ ಕಥೆಯ ತರ ಹೇಳ್ತಾಯಿರಿ. ಅಲ್ಲಿ ನೋಡು, ಹಕ್ಕಿ ಹಾರಿತು, ಇವತ್ತು ಯಾವ ಶರ್ಟ್ ಹಾಕೋಣ, ಹಸು ಹೀಗೆ ಕರೆಯುತ್ತೆ ಗೊತ್ತಾ, ಹೀಗೆ ಬಡಬಡಸುತ್ತಲೇ ಇರಿ. ಅವರು ಕೇಳಿಸಿಕೊಳ್ಳುತ್ತಿದ್ದಾರೆ. ನಿಧಾನವಾಗಿ ಹೊಟ್ಟೆಗೆ ಟಿಕಲ್ ಮಾಡಿ ನಗಿಸಿ. ಅದು ಅವರ ಸ್ಪರ್ಶಜ್ಞಾನವನ್ನು ಹೆಚ್ಚಿಸುತ್ತದೆ. ಮೂರನೇದು, ಬಾಂಡಿಂಗ್. ಡೈಪರ್ ಬದಲಾಯಿಸುವಾಗ ಸುಮ್ಮನೇ ಇರಬೇಡಿ. ಹಾಡು ಹಾಡಿ ಅವರ ಕೈಕಾಲುಗಳ ಹೆಸರನ್ನು ಹೇಳಿ. ಬಣ್ಣ ಬಣ್ಣದ ಚಿತ್ರಗಳಿರೋ ಬುಕ್ಸ್ ತೋರಿಸಿ. ಮತ್ತು ಸಣ್ಣ ವರ್ಕೌಟ್ಗಳು. ಮಗುವನ್ನು ದೊಡ್ಡ ಬೀಚ್ ಬಾಲ್ ಮೇಲೆ ಬೋರಲು ಮಲಗಿಸಿ ನಿಧಾನವಾಗಿ ಮೂವ್ ಮಾಡಿ. ಇದು ಅವರ ಬೆನ್ನು ಮತ್ತು ಕುತ್ತಿಗೆಯ ಮಸಲ್ಸ್ ಅನ್ನು ಸ್ಟ್ರಾಂಗ್ ಮಾಡುತ್ತೆ ಕಣ್ರಿ. ಮೋಜಿನ ಆಟಗಳು ಮತ್ತು ಪ್ಲೇಡೇಟ್. ಮಗುವಿನ ಬುದ್ಧಿ ಮತ್ತು ಶಕ್ತಿ ಎರಡೂ ಬೆಳೆಯಲು ಕೆಲವು ಸಿಂಪಲ್ ಗೇಮ್ಸ್ ಆಡಿಸಿ. ಬಬಲ್ ಗೇಮ್. ಸೋಪಿನ ಬುರುಗುಗಳನ್ನು ಹಾರಿಸಿ ಮಗು ಅದನ್ನು ಕಣ್ಣಲ್ಲೇ ಫಾಲೋ ಮಾಡುತ್ತೆ. ಇದು ಅವರ ಐ ಹ್ಯಾಂಡ್ ಕೋಆರ್ಡಿನೇಷನ್ ಹೆಚ್ಚಿಸುತ್ತದೆ. ರೋಯಿಂಗ್ ಗೇಮ್. ಮಗುವಿನ ಕೈ ಹಿಡಿದು ನಿಧಾನವಾಗಿ ದೋಣಿ ನಡೆಸುವಂತೆ ಮೂವ್ ಮಾಡಿ. ಪಿಕ್ಕಿಟಪ್ ಗೇಮ್. ಮಗು ಕೈಲಿದ್ದ ಆಟಿಕೆಯನ್ನು ಕೆಳಗೆ ಹಾಕಿದಾಗ ನೀವೇ ಎತ್ತಿಕೊಡಿ. ಅವರು ಜಗತ್ತಿನ ಗುರುತ್ವಾಕರ್ಷಣೆಯ ನಿಯಮವನ್ನು ಪರೀಕ್ಷಿಸುತ್ತಿದ್ದಾರೆ ಅಂತ ಅರ್ಥ. ಕೊನೆಯದಾಗಿ, ಸಾಧ್ಯವಾದರೆ ಒಂದು ಪ್ಲೇಡೇಟ್ ಅರೇಂಜ್ ಮಾಡಿ. ಅಂದ್ರೆ ನಿಮ್ಮ ಮಗುವಿನ ಪ್ರಾಯದ ಇನ್ನೊಂದು ಮಗುವನ್ನು ಮನೆಗೆ ಕರೆಸಿ ಜೊತೆಯಲ್ಲಿರಲು ಬಿಡಿ. ಅವರು ನೇರವಾಗಿ ಆಡದಿದ್ದರೂ ಒಬ್ಬರನ್ನೊಬ್ಬರು ನೋಡುತ್ತಾ ಕಲಿಯುತ್ತಾರೆ. ಇದನ್ನೇ ನಾವು ಪ್ಯಾರಲಲ್ ಪ್ಲೇ ಅನ್ನೋದು. ಇದರಿಂದ ಸೋಷಿಯಲ್ ಸ್ಕಿಲ್ಸ್ ಅದ್ಭುತವಾಗಿ ಬೆಳೆಯುತ್ತೆ. ನೋಡಿದ್ರಲ್ಲ ಗೆಳೆಯರೆ, 3 ರಿಂದ 6 ತಿಂಗಳ ಮಗುವಿನ ಪ್ರಪಂಚ ಎಷ್ಟು ನಿಗೂಢ ಮತ್ತು ಸುಂದರವಾಗಿದೆ ಅಂತ. ನಿಮ್ಮ ಮನೆಯ ಕಂದಮ್ಮ ಈ ಹಂತದಲ್ಲಿ ಯಾವೆಲ್ಲ ಮೈಲಿಗಲ್ಲುಗಳನ್ನ ತಲುಪಿದೆ ಅಂತ ಕೆಳಗೆ ಕಮೆಂಟ್ ಮಾಡಿ ನಂಗೆ ತಿಳಿಸಿ. ಒಂದು ವೇಳೆ ಮಗು ಯಾವುದೇ ಶಬ್ದಕ್ಕೆ ಅಥವಾ ಬೆಳಕಿಗೆ ಸ್ಪಂದಿಸ್ತಿಲ್ಲ ಅನ್ಸಿದ್ರೆ ತಕ್ಷಣ ತಡ ಮಾಡದೆ ವೈದ್ಯರನ್ನ ಸಂಪರ್ಕಿಸಿ. ಬದುಕು ಅಂದ್ರೇನೇ ಈ ಸಣ್ಣ ಸಣ್ಣ ಸಂತೋಷಗಳ ಮೊತ್ತ ಕಣ್ರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೊಸ ಪೋಷಕರ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ಭಾಗದಲ್ಲಿ ಮತ್ತೊಂದು ಸುಂದರ ಘಟ್ಟದೊಂದಿಗೆ ನಾನ್ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿಯವರೆಗೂ ನಿಮ್ಮ ಮಗುವನ್ನು ಪ್ರೀತಿಸಿ, ಬದುಕನ್ನ ಆಸ್ವಾದಿಸಿ. ಟೇಕ್ ಕೇರ್. ಬಾಯ್.